ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಗಲೇ ಒಂದು 12:30 ಮೇಲೆ ಆಗೋಗಿದೆ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು, ಸ್ವಲ್ಪ ಸಿಟಿಗೆ ಹೋಗ್ಬೇಕಿತ್ತು, ಕೆಲಸ ಇತ್ತು, ಅಲ್ಲಿಗೆಲ್ಲ ಹೋಗ್ಬಿಟ್ಟು ಬರಬೇಕು ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ನಮ್ಮ ಮಮ್ಮಿ ರಾಗಿ ಹಸಿಟ್ಟು ಒಂದೆರಡ್ತೈತೆ, ನಾನು ಹಳೆ ಒಲೆಗೆ ಉರಿ ಆಗ್ತಾಯಿದ್ದೆ. ನಮ್ಮ ಖುಷಿ ಬಾಲ್ ಈಗ ಬರ್ತಾ ಇದ್ದಾಳೆ, ಅಮ್ಮ ಅಂದ್ಕೊಂಡು ಕೇಳ್ಕೊಂಡೇನು. ಈಗ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ಸ್. ನನ್ನ ತಮ್ಮ ಬರಬೇಕು ಕಾಲೇಜಿಂದ, ಇವತ್ತು ಆಫ್ ಕ್ಲಾಸ್ಗೆ ಬರ್ತಾಯಿದ್ದೆ. ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಅವನು ನಮ್ಮಮ್ಮ ನಾನು ಇಲ್ಲ. ಮಧ್ಯಾಹ್ನಕ್ಕೆ ಬರ್ತಾರಲ್ಲ, ಇವಾಗೇನೋ ಮಧ್ಯಾಹ್ನಕ್ಕೆ ಬಿಡ್ತಾವ್ರು, ಅದಕ್ಕೆ. ಅಮ್ಮ ಆಯ್ ಮಾಡು. ನನ್ನ ಮಗಳು ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನು. ಅಮ್ಮ ಅಮ್ಮ ನನ್ನ ಮಗಳು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಹ್ಞೂ ಸಬ್ಸ್ಕ್ರೈಬ್. ಗೊತ್ತು, ಮನು ಹಾಕಿದ್ರೆ ಎಲ್ಲದಕ್ಕೂ ಲೈಕ್ಸ್ ಬರ್ತಾವೆ. ಮೊನ್ನೆ ಇದು ಮಾಡೋದಿಲ್ಲ, ಹಾಕ್ತೀನಿ ಅಂತಿದ್ರು, ಇವತ್ತು ಕೇಳೋದೇ ಇರು. ಹೇಳ್ತೀನಿ. ನಮ್ಮ ಮನೆ ಹತ್ರ ಗಂಟ ಹೋಗ್ತಾ ಇದ್ದಾಳೆ, ಅಲ್ಲಿ ಗಂಟ ಬಾ ಅಂತ ಅಂದ್ಬಿಟ್ಟು ಗಾಡಿ ತೆಗಿತೀನಿ ಅಂತ ಅಂದ್ಬಿಟ್ಟು. ಹಾಗೆ ಫ್ರೆಂಡ್ಸ್, ಈಗ ನಾವು ಸಿಟಿಗೆ ಹೋಗ್ತಾ ಇದ್ವಿ. ಸ್ವಲ್ಪ ಉಜ್ವಲ ATM ಕೆಲಸ ಇತ್ತು, ಅದಕ್ಕೆ ಹೋಗ್ತಾ ಇದ್ವಿ. ನಮ್ಮ ಅಕ್ಕಗೆ ಕುಚ್ಚು ದಾರ ಫಾಲ್ ತರಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಹುಯ್ ಇಲ್ಲ ಹೆಸರು ನೋಡಿಸ್ತಾ ಇದ್ವಿ. ಹುಯ್ ಆಯ್ತು ಬಾ. ಹಾಗೆ ಫ್ರೆಂಡ್ಸ್, ಈಗ ನನ್ನ ತಮ್ಮ ಕಾಲೇಜಿಂದ ಬಂದಮೇಲೆ ಈಗ ದೇವಸ್ಥಾನಕ್ಕೆ ಹೋಗಬೇಕು. ಅವ್ನು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ನಾನು ಮಮ್ಮಿನೂ. ಈಗ ಸಿಟಿಗೆ ಹೋಗ್ಬೇಕು, ಬನ್ನಿ ಹೋಗೋದು. ನನಗೆ ಕೊಟ್ಟಿಲ್ಲ ಗೈಸ್, ನೋಡಿ ಗೈಸ್ ನೀಟಾಗಿ ಮಾಡು ಮಗ. ಹಾಗೆ ಗೈಸ್ ATM ಮುಗಿಸಿ ಮುಗಿಸ್ಕೊಂಡು ಹಂಗೆ ದಾರ ತಗೊಂಡೆಲ್ಲ ಬಂದ್ವಿ. ನಮ್ಮಮ್ಮ ಆಗಲೇ ಪಂಕಾಗ್ ರೆಡಿ ಆಗ್ತಾ ಇದೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಗೈಸ್ ಏನು ಗೊತ್ತಾ, ಸುಬ್ರಹ್ಮಣ್ಯದಲ್ಲಿ ನಾವು ಹೋದಾಗ ಫುಲ್ ಫೋಟೋ ವಿಡಿಯೋ ಮಾಡಕ್ಕೆ ಹೋಗ್ಬಿಟ್ಟು ಸಿಗಾಕೋಗ್ಬಿಟ್ಟಿದೆ 500 ಹತ್ರ. ಅದಕ್ಕೋಸ್ಕರ ಹಂಗೆ ಹೇಳ್ತಾ ಇದ್ದಾರೆ, ಎಲ್ಗಾರು ಹೋದ್ರೆ ಜಾಸ್ತಿ ವಿಡಿಯೋ ಏನೂ ಮಾಡಬೇಡ ಅಂತ. ನಾನು ತಲೆ ಬಾಚೋದಿಲ್ಲ, ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಗೈಸ್ ನಾನು ತಲೆ ಬಾಚೋದಿಲ್ಲ, ಅದಕ್ಕೆ ಹಂಗೆ ಹೇಳ್ತಾ ಇದ್ದಾರೆ. ನೋಡಿ ನಮ್ಮ ಅಮ್ಮನೂ ನಮ್ಮ ಅಕ್ಕನೂ ಕೂತಿದ್ದಾರೆ, ನಾನು ನಮ್ಮ ಅಜ್ಜಿ ಇಲ್ಲೇ ಕೂತಿದ್ವಿ. ಅಮ್ಮ ಎಲ್ಲೋ ಮಂಚು ತಂಡಿಲ್ಲ ನೋಡು, ತಲೆ ಬಚ್ತಿದ್ರೆ ನಂಗೆ ಯಾಕೋ. ದೇವಸ್ಥಾನಕ್ಕೆ ಯಾರೋ ಹೋದಾಗ ತಲೆ ಬಚ್ಚೋದಿಲ್ಲ, ನೀವ್ಯಾರು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತಲೆ ಬಚ್ಚಿದ್ರೆ ಈ ಥರ ಕಮೆಂಟ್ ಮಾಡಿ. ನಾವ್ಯಾರು ತಲೆ ಬಚ್ಚೋದಿಲ್ಲ. ಹಾಗೆ ಫ್ರೆಂಡ್ಸ್, ನನ್ನ ತಂಗಿರು ಊರಿಂದ ಬಂದರು. ನನ್ನ ತಮ್ಮ ಕರ್ಕೊಂಡು ಬಂದ, ಏನೋ ಐಟಮ್ಸ್ ತೊಗೋಬೇಕಿತ್ತಂತೆ. ಅವ್ರ ರಿಲೇಷನ್ದು ನಾಳೆ ಮದುವೆ ಇತ್ತು, ಅದಕ್ಕೆ ಎಲ್ಲ ಬಂದಿದ್ರು. ನಾವು ಈಗ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಅದಕ್ಕೆ ಈಚೆ ನಿಂತಿದ್ದಾರೆ. ಈಗ ಮಾಡಿದ್ದಾರೆ. ನಮ್ಮ ಅಮ್ಮ ದೇವಸ್ಥಾನಕ್ಕೆ ಟೈಮ್ ಆಗೈತೆ ಅಂದ್ಬಿಟ್ಟು ಏನು ಬೈತಾ ಕೂತೈತೆ ನನ್ನ ತಮ್ಮ. ಅಮ್ಮ ಏನಾಗಲ್ಲ ಇರು, ಹೋಗ್ಬಿಟ್ಟು ಬರೋದ ಇರು, ಹೋಗ್ಬಿಟ್ಟು ಬರೋದ ಬಾ. ಹಾಗೆ ಫ್ರೆಂಡ್ಸ್, ಈಗ ನನ್ನ ತಮ್ಮನ ನಾನು ಸಿಟಿಗೆ ಹೋಗ್ಬೇಕಿತ್ತು. ದೀಪದೆಣ್ಣೆ ಮತ್ತು ನಿಂಬೆಹಣ್ಣು ತರಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಸ್ನಾನನೇ ಮಾಡ್ತಾನೆ ಇನ್ನೂ ಒಳ್ಳೆ, ಅದಕ್ಕೆ ಅವ್ನು ಬರಲಿ ಅಂತ ಅಂದ್ಬಿಟ್ಟು ಕೂತಿದ್ದೀನಿ. ಇನ್ನೊಬ್ಬನ ತಮ್ಮನ ಕರ್ಕೊಂಡೀಗ ಸಿಟಿಗೆ ಹೋಗ್ಬೇಕು, ಹೋಗ್ಬಿಟ್ಬಿಡ್ತೀನಿ. ಬೇಗ ಬಾ ತಗೋಬಾ. ಹಾಗೆ ಫ್ರೆಂಡ್ಸ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಸ್ಕೂಟಿ ತೊಗೊಂಡು ಹೋಗ್ಬಿಟ್ಟು ಬರಬೇಕು. ಇನ್ನೊಂದು ಸ್ನಾನ ಮಾಡಿಕೊಂಡು ಬರೋದು ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಬೇಗ ಹೋಗಬೇಕು ದೇವಸ್ಥಾನಕ್ಕೆ. ಆಗಲೇ ದೇವ್ರು ಬಂದಿರುತ್ತೆ ಅಂದ್ಕೊಂಡಿದ್ದೀನಿ. ಚಾಮುಂಡೇಶ್ವರಿ ದೇವರು ಬಾಲೂರಲ್ಲಿ ಬರೋದು, ಅಲ್ಲಿಗೆ ಹೋಗ್ಬೇಕು. ಈಗ ನಾನು ನಮ್ಮಮ್ಮ ನನ್ನ ತಮ್ಮ 3 ಜನ ಹೋಗ್ತಾ ಇದ್ದೀವಿ. ಆಯಿತು, ಆಮೇಲೆ ಹಾಗೆ ಫ್ರೆಂಡ್ಸ್, ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಸ್ಕೂಟಿನ ನಿಲ್ಲಿಸ್ಬಿಟ್ಟು ನಮ್ಮ ಅಕ್ಕಂಗೆ ಕೊಟ್ಬಿಟ್ಟು ನಾನು ಸ್ವಲ್ಪ ಸಾಮಾನು ತೊಗೊಂಡು ಬಂದೆ. ಈಗ ಇನ್ನೊಂದು ಸ್ಕೂಟಲ್ಲಿ ಹೋಗಬೇಕು, ನಾನು ನನ್ನ ತಮ್ಮನ ನಮ್ಮ ಅಮ್ಮ. ಹೇಳು ಈಗ ಹೇಳು, ಅದೇನು ಮಾಡ್ತೀಯ ಅಂತ ವ್ಲಾಗ್ನ ಇನ್ನು ಮಾಡಿದ್ರೆ ಏನು ಅಂತ ಏನು ಹೇಳ್ತೀವಿ. ಹೋಯ್ತಾ ಇರ್ತದೆ ನಿನ್ನ ಮಗ. ಗೈಸ್, ದೊಡ್ಡ ಆಸ್ಪತ್ರೆಗೆ ಏನಾಗ್ರ ಮುಂದೆ ಪೆಟ್ರೋಲ್ ಹಾಕ್ಸಕ್ಕೆ ಬಂದ್ಬಿಟ್ಟು ನನ್ನ ತಮ್ಮ ಪೆಟ್ರೋಲು ಎಲ್ಲಿ ಹಾಕೋದು ಅಂತ ನೋಡ್ತಾನೆ. ಸ್ಕೂಟಲ್ಲಿ ಎಲ್ಲಿ ಚೆಕ್ ಮಾಡ್ಕೊತಾನೆ, ಯಾವ ಕಡೆ ಸೈಡ್ ಎಲ್ಲಿ ಹಾಕ್ಸೋದು ಅಂತ ಸರಿಯಾಗಿ ಗೊತ್ತಿಲ್ಲ. ಇವತ್ತೇ ಫಸ್ಟ್ ಟೈಮ್ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿರೋದು, ಅದಕ್ಕೆ ಹಂಗೆ ಚೆಕ್ ಮಾಡ್ತಾ ನೋಡ್ತಾನೆ ನಿಂತಿದ್ದಾನೆ. ಹಾಗೆ ದೀಪದ ಎಣ್ಣೆ, ಹೂವು ಎಲ್ಲನೂ ತೊಗೊಂಡು ಈಗ ಹೋಗ್ತಾ ಇದ್ದೀವಿ ಮನೆಗೆ. ಹಾಗೆ ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ರೆಡಿ ಆಗಿದ್ದೀವಿ. ಇನ್ನೂ ಅಲ್ಲೇ ನಿಂತವನೇ ಬಾ ಅಂತ ಅಂದರೆ ಈಗ ಹೋಗ್ಬೇಕು ಫ್ರೆಂಡ್ಸ್. ಆಗಲೇ ಟೈಮ್ ಆಗೋಗಿದೆ.
ಫ್ರೆಂಡ್ಸ್ ಅಂತೂ ಇಂತೂ ನನ್ನ ತಮ್ಮ ಫೈನಲಿ ರೆಡಿ ಆಗ್ಬಿಟ್ಟು ಬಂದ. ಈಗ ನಾನು ನಮ್ಮ ಮಮ್ಮಿ ಸ್ಕೂಟ್ರಿಗೆ ನಮಸ್ಕಾರ ಮಾಡ್ಕೊಂಡೀಗ ಹೊರಡ್ತಾ ಇದ್ದೀವಿ. ಅದು ಎಲ್ಲಿರೋದು ಅಂದರೆ ಅಂಪಾಪುರದಿಂದ ಮಂಚನಹಳ್ಳಿಯಿಂದ ಮಿರ್ಲೆ ಸೈಡು ಬಾಲೂರು ಇದೆ, ಬಾಲೂರು ಕೊಪ್ಪಲು ಅಂತ, ಬಾಲೂರು ಒಂಟಿ ಮನೆ ಅಂತ ಅದು ಹೆಸರು ಇರೋದು. ಅಲ್ಲಿ ಬಾಲೂರು ಈಗ ಮಂಚನಹಳ್ಳಿ ಹತ್ರ ಕ್ರಾಸ್ ಆಗ್ತಾ ಇದ್ದೀವಿ. ಕ್ರಾಸ್ ಆಗ್ಬಿಟ್ಟು ಇದೇ ರೋಡಲ್ಲಿ ಫುಲ್ಲು ಸ್ಟ್ರೈಟು ಮಿರ್ಲೆ ಸಾಲಿಗ್ರಾಮ ಬಸ್ ಓಡಾಡಿರುತ್ತಲ್ಲ ಅಲ್ಲೇ ಫ್ರೆಂಡ್ಸ್. ಇವಾಗ ನಾನು ನನ್ನ ತಮ್ಮ ನಮ್ಮ ಮಮ್ಮಿ ಅವರೆಲ್ಲ ಬೈಕಲ್ಲೆಲ್ಲ ಹೋಗ್ತಾ ಇದ್ದೀವಿ. ಏನು ಅಂದರೆ ಗೈಸ್ ಆಗಲೇ ಆಲ್ರೆಡಿ ಟೈಮ್ ಆಗೋಗಿದೆ. ನನ್ನ ಬಸ್ ಬೇಡ ನಕ್ಕಲು ಬರ್ತಾನೆ ಅಂದ್ಬಿಟ್ಟು ಸ್ಕೂಟರ್ ಹೋಗೋದಾಗಿದೆ. ಇವಾಗ ಇದೇನೇ ಬಾಲೂರು. ಇದು ಚಾಮುಂಡೇಶ್ವರಿ ದೇವಸ್ಥಾನ ಇರೋದು. ಅಲ್ಲಿ ಮೈ ಮೇಲೆ ದೇವ್ರು ಬರುತ್ತೆ ಒಂದು ಅಮ್ಮನಿಗೆ. ಇದು ಊರೊಳಗಡೆ ಇರೋದು. ಇದು ಬಾಲೂರು ಕೊಪ್ಪಲಲ್ಲಿ ದೇವ್ರು ಬರೋದಂತೆ. ನಾನು ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ನನ್ನ ತಮ್ಮನೂ ನಾನುವೇ ನಮ್ಮ ಮಮ್ಮಿ ಸುಮಾರು ಸಲ ಹೋಗಿದ್ದಾರೆ. ಇಲ್ಲಿಗೆ ಹೋಗಿದ್ದು ಬಂದಿರೋರಿಗೆ ಮಳವಳ್ಳಿ ಬೆಂಗಳೂರು ಸೈಡ್ ಅವರೆಲ್ಲ ಬರ್ತಾ ಇರ್ತಾರೆ. ಎಲ್ರಿಗೂ ನಾವು ಏನೇನು ಅಂದ್ಕೊಂಡಿರ್ತೀವಿ, ಏನೇನು ಇದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಎಲ್ಲ ಸಕ್ಸಸ್ ಆಗೈತೆ. ಯಾವುದೋ ಆರೋಗ್ಯ ಯಾವುದೇ ಬಗೆಯಲ್ಲಿ ಕೇಳಿದ್ರು ಎಲ್ಲ ಒಳ್ಳೇದು ಮಾಡೈತೆ ದೇವರು. ಮತ್ತು ಇನ್ನೇನು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಹತ್ರನೇ ಮನೆ ಮುಂದೆನೇ ದೇವಸ್ಥಾನ ಅವ್ರು ಕಟ್ಟಿಸಿರೋದು. ಆರ್ಕೆ ಮಾಡ್ಕೊಂಡಿರೋರೆಲ್ಲ ದೇವಸ್ಥಾನ ಎಲ್ಲನೂ ಕಟ್ಟಿಸಿದ್ದಾರೆ. ಇನ್ನೇನು ದೇವಸ್ಥಾನದ ಹತ್ರ ಬಂದ್ವಿ. ಇವತ್ತು ಸ್ವಲ್ಪ ಜನ ಜಾಸ್ತಿನೇ ಇದ್ರು ಅನ್ಕೋತೀನಿ. ಇದೇನೇ ಫ್ರೆಂಡ್ಸ್, ಇದೇನೇ ಬಾಲೂರಲ್ಲಿ ದೇವಸ್ಥಾನ ಇರೋದು. ಚಾಮುಂಡೇಶ್ವರಿ ತಾಯಿ ಯಾರಾದರೂ ಬರಬೇಕು ಅಂದರೆ ಕೇರ್ನಗರದಿಂದ ಬಾಲೂರಲ್ಲಿ ಚಾಮುಂಡೇಶ್ವರಿ ತಾಯಿ ಇಲ್ಲಿ ಎಲ್ರಿಗೂ ಒಳ್ಳೇದು ಮಾಡೈತೆ. ಮಾತ್ರ ಇಲ್ಲಿ ಎಲ್ಲಿ ಎಷ್ಟು ಜನ ಆಯಾ ಊರವರೆಲ್ಲ ಬಂದವರೆ ನಮ್ಮ ಕಷ್ಟ ಪರಿಹಾರ ಮಾಡಿಕೊಡು ತಾಯಿ ಅಂತ ಎಲ್ರಿಗೂ ಒಳ್ಳೇದು ಮಾಡೈತೆ ತಾಯಿ. ಮಾತ್ರ ಎಲ್ರಿಗೂ ನಿಮಗೂ ಎಲ್ರಿಗೂ ಒಳ್ಳೇದಾಗಲಿ. ಇಲ್ಲಿಂದನೇ ಬ್ಲೆಸ್ಸಿಂಗ್ ಸಿಗಲಿ ಚಾಮುಂಡೇಶ್ವರಿ ತಾಯಿ. ನಿಮಗೂ ಯಾರು ಕಷ್ಟ ಅನಾರೋಗ್ಯ ಏನಾದರೂ ಸಮಸ್ಯೆ ಇದ್ರೆ ಇಲ್ಲಿಗೆ ಬಂದು ಹೋಗಿ ಒಂದ್ಸಲ ಚಾಮುಂಡೇಶ್ವರಿ ತಾಯಿಗೆ. ಬಾಲೂರಲ್ಲಿ ಇರೋದು ಕೇರ್ನಗರ ತಾಲೂಕು, ಬಾಲೂರು ಮಂಚನಹಳ್ಳಿ ರೋಡ್ ಹತ್ರ ಇರೋದು. ಅಲ್ಲಿ ಕ್ರಾಸ್ ಆಗಿಬಿಟ್ಟು ಬರೋದು ಫ್ರೆಂಡ್ಸ್. ಯಾರು ಬರಬೇಕು ಅನ್ನೋರು ಬಂದು ಎಲ್ರಿಗೂ ಒಳ್ಳೇದು ಮಾಡುತ್ತೆ. ಮತ್ತು ನಾವು ಏನೇನು ಅಂದ್ಕೊಂಡಿದ್ದೀವಿ ನಮಗೆಲ್ಲ ಒಳ್ಳೇದಾಗಿದೆ, ಸಕ್ಸಸ್ ಆಗಿದೆ. ಅದಕ್ಕೆ ಸುಮಾರು ಜನ ಬರ್ತಾರೆ. ಏನಾರು ಕಟ್ಕೊಂಡು ಎಲ್ಲನೂ ಸ್ಥಾಪನೆ ಮಾಡಿಸಿದ್ದಾರೆ ಎಲ್ಲರೂ. ನಾವು ಏನಾದ್ರು ಇದು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಳ್ಳೇದಾಗಲಿ ಎಲ್ಲರೂ. ಬಂದ್ವಿ ಎಲ್ಲ ಈಚೆ ಕೂತಿದ್ದಾರೆ. ಮಳೆ ನಿಂತೈತೆ. ಇಲ್ಲಿ ಅಂಗಡಿಗೆ ಹೋಯ್ತಾಳೆ ನೋಡಿ. ಈಗ ಕಣ್ಣೊಟ್ಟು ಇಟ್ಕೊಂಡು ಯಾವ ಥರ ಹೆಂಗಿದು ಮಾಡ್ತಾಳೆ ಅಂತ. ಯಾರಿಗೇನಾಗೈತೆ ಕಳ್ಳ ನೋಟ್ ಹಿಡ್ಕೊಬಿಟ್ಟು ಹೆಂಗೆ ಮಾಡ್ತಾಳೆ ನೋಡಿ ಫ್ರೆಂಡ್ಸ್. ಲೇ ತಗೋ ವಿಡಿಯೋ ಮಾಡೋಗು ಹಿಂಗೆ ಹಿಡ್ಕೊ ಗೊತ್ತೋಗೀಗ. ಹೋಗೀಗ ಇಲ್ಲಿ ಹಿಡ್ಕೊ ಕೈ ತೆಗಿ, ಹಿಂಗೆ ಹಿಡ್ಕೋಗು, ಅಲ್ಲಿ ಹಿಡ್ಕೋಗು. ಅಂಕಲ್ ಜ್ಯೂಸ್ ಕೊಡ್ಬೇಕಂತೆ. ಕೊಡ್ತಿಲ್ಲ ಅವರು, ಕೊಡ್ತಿಲ್ಲ. ಜ್ಯೂಸ್ ಬೇಕಂತೆ, ಜ್ಯೂಸು 10 ರೂಪಾಯಿ. ಅಕ್ಕ ಅಂಕಲ್ ಬೈತವ್ರೆ. ನೋಡಿ ಫ್ರೆಂಡ್ಸ್, ಕಳ್ಳ ನೋಡಿ ಕೊಟ್ಬಿಟ್ಟು ಅಂಗಡಿ ಹೋಗಿ ಫ್ರ್ಯಾಂಕ್ ಮಾಡಿಸ್ತಾ ಕೂತಿದ್ದಾರೆ ಇವರು. ನಮ್ಮ ಮೆಣಸಿನ್ಕಾಯಿ ಇಲ್ಲಿ ಹೆಂಗ್ ಮಾಡ್ತಾ ಇದಾರೆ ಇವರೆಲ್ಲರೂ ಸೇರ್ಕೊಂಡು. ಹೆಂಗ್ ಓಡ್ಬತ್ತಾಳೆ ನಮ್ಮ ಕಿಣಮಿಣ್ಕಿ. ಏನಮ್ಮ ಹಿಂಗ್ ಬೋಯಿಲ್ಲ ಖುಷಿ ಆಯ್ ಮಾಡು. ಹೆಂಗಾಡ್ತಾಳೆ. ನಿನ್ಗೇನು ಬೇಕು ಹೇಳು, ನಾನು ತಗೊಡ್ತೀನಿ. ನಿನ್ಗೇನು ಬೇಕು ಹೇಳು, ನನ್ನ ಹತ್ರ ಹೇಳು. ಇಲ್ಲಿ ದುಡ್ಡನ್ನೇ ಹೆಂಗೆ ಎಸಿದವಳು. ಲೇ ನಿನ್ಗೇನು ಬೇಕು ಹೇಳು ಯಶಿಕಾ. ಏಯ್ ಆಂಟಿ ಯಾರಿಗೆ ಏನಾಗೈತೆ ಅಂತ ತಗೊಡ್ತೀನಿ. ಯಾವಾಗ ಮನುಗೆ ಫೋನ್ ಮಾಡಿದ್ದೀನಿ, ತಗೊಬತ್ತಿದ್ದೀರಿ. ಈಗ ಮದ್ವೆಗೆ ಬರಕಿಲ್ಲ ನೀನು? ಇಲ್ಲಿ ನಂಬರ್ ಚೌಡ್ರಿ ಬರೋದಿಲ್ವಾ? ಇಲ್ಲಿ ತಲೆಗೆ ಸ್ನಾನ ಮಾಡಿ ಯಾಕೆ ಎಣ್ಣೆ ಹಾಕಿದಿ? ಈಗ ತಲೆಗೆ ಸ್ನಾನ ಮಾಡ್ಕೋ ಬಾ. ಹೋಗದ ರೆಡಿ ಆಗದ.
ಲೇ, ಆಯ್ತು ಸುಮ್ಮನಿರಲ್ಲ. ಚಿನ್ನು ಶಿಶುವಾರದಲ್ಲಿ ಏನು ಕೊಟ್ರು ನಿನಗೆ? ಲೇ, ಶಿಶುವಾರದಲ್ಲಿ ಏನು ಕೊಟ್ರು? ಮೊಟ್ಟೆ, ಅನ್ನ, ಮೊಟ್ಟೆ, ಬೆಲ್ಲನ. ಗೈಸ್ ಯಾವ ಥರ ಸರ್ಕಸ್ ಮಾಡ್ಕೊಂಡು ಇಳಿತಾಳೆ ನೋಡಿ. ಈಗ ಆ ಕಡೆಗೆ ಫೋನ್ ಹೋಯ್ತು ಅಂದ್ಬಿಟ್ಟು ಎಲ್ಲವ ಫೋನಿಂದು ಎಲ್ಲಿ ತೋರಿಸು. ಯಾವ ಫೋನಿಂದು? ಐಫೋನ್ ಯಾವುದು? ಜಾಮಿಟ್ರಿ ಬಾಕ್ಸ್ ಫೋನ್ ಅಂತ ಹೇಳ್ದು. ಹೆಂಗೆ ಮಾತಾಡ್ತಾಳೆ ನೋಡಿ ಈಗ. ಹಾಂ ಇಲ್ಲಿ ಹೆಂಗೆ ಮಾತಾಡ್ತಾಳೆ ನೋಡಿ ಫ್ರೆಂಡ್ಸ್. ಹಿಂಗೆ ತಿರ್ಕೊ ಚಿನ್ನ. ಹಾಯ್ ಏನು? ಹಾಯ್ ಹಾಯ್ ಮಾಡು. ಹಾಯ್ ಮಾಡು. ಹಾಯ್ ಮಾಡೆ. ಯಾಕೆ ಮಾಡಲ್ಲ? ನಾನು ಸುಮ್ಮನೆ ಮಚ್ಚಿ ಮಳೆ ಕಾಡ್ತೀನಿ. ಮಸ್ತ್ ಮಲೈ ಕಾಡ್ತಾಳಂತೆ. ನೀನು ಹೇಳ್ಬೇಕು ಅವಳು ಮಾತಾಡೋಳಂತೆ, ನಮ್ಮ ಕೃತಿಗೆ ಅಳ್ಬೇಕಂತೆ. ನೋಡಿ ಇವ್ರಿಬ್ರು ಹೆಂಗಾಡ್ತಾರೆ ಅಂತ. ಅದೇನು ಮಾತಾಡ್ತಾಳೆ ಕೇಳಿಸ್ಕೊಳ್ಳೋದು ಈಗ ನಾವು ಅಲ್ವಾ? ಹ್ಞೂ ಬಪ್ಪ ಹಾಗೆ ಫ್ರೆಂಡ್ಸ್ ಕೇಳಿಸ್ಕೊಳ್ಳಿಗಳು ಮಾತಾಡೋದು ಹೆಂಗಾಡ್ತಾಳೆ ನೋಡಿ ಇಲ್ಲಿ. ಹೇಳು ಫೋನ್ ಅಲ್ಲಿ ಕೊಟ್ಬಿಡ ನೀನು. ಹಲೋ ಏನ್ ಮಾಡ್ತೀರಿ? ಅಲ್ಲಿ ಅಯ್ಯೋ ಲಿಫ್ಟ್ ಕಿಸ್ಕೊಡಕಾಯ್ತಾವಳೆ. ನಾವಂತೂ ಈ ಕಣ್ಣಲ್ಲಿ ನೋಡೋಕಾಯ್ಕಿಲ್ಲ ನಮ್ಗೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಅಲ್ಲಿ ಅಲ್ಲಿ ಕೊಡ್ಸ್ಕೆ ಬಿಡಕನೆ. ನಾನು ಕೊಡು ಏನು ಕೊಡ್ತಾ ನೋಡ್ದೆ ಇರಲಿ. ನಾನು ಕೊಡು. ಹಾಂ ನಾನು ಕೊಡು ಮತ್ತೆ. ನೀವು ಬಿದ್ದಿದ್ದು ಬಿಟ್ಟಾಳು. ನಾನು ಕೊಡು. ಅಲ್ಲಿ ಹೆಂಗ್ ಹೊಡಿತ ಇವ್ರದ್ದು ಒಂಥರ ಕಂಟೆಂಟ್. ಹಾಗೆ ಸಕ್ಕ ರೊಟ್ಟಿ ತಿಂತ ಕೂತಿದ್ದು ಭಾವ ಮತ್ತೆ ಅವ್ರ ಫ್ರೆಂಡ್ ಯಾರ ಬಂದಿದ್ರು. ನೈಟ್ ಅಂದ್ರೆ ನೋಡ್ಬಿಟ್ಟು ಮದುವೆ ಇತ್ತು ಅದಕ್ಕೆ ಇವರು ರೊಟ್ಟಿ ಆಗ್ತಾ ಇದ್ದಾರೆ. ನಮ್ಮ ಅಮ್ಮ ರೊಟ್ಟಿ ಆಗ್ತೈತೆ. ಅವಳು ಎಳ್ಸ್ಕೊಳ್ತಾ ಇದ್ದಾಳೆ ರೊಟ್ಟಿ ಹಾಕಕ್ಕೆ. ಹಾಕಿ ಮತ್ತೆ ನೀನು ಹಾಕಲ್ವಾ? ರೊಟ್ಟಿ ಬೇಯಿಸ್ತಾ ಇದ್ದಾಳೆ. ಬೇಯಿಸಿಲ್ಲ ಮದುವೆಗೆ ರೆಡಿ ಆಗೋಗಿ ಕೂತಿದ್ದಾರೆ ನಮ್ಮ ಅಕ್ಕ ನಮ್ಮ ಮಮ್ಮಿ ಮಾಡಿ ಕೂತಿದ್ದಾರೆ. ಲೇ ಯಶಿಕಾ ಮಸ್ತ್ ಮಲೈಕಾ ಡ್ಯಾನ್ಸ್ ಮಾಡು. ಬಿದ್ಲು ಶಿಶ್ವಾರ್ ಕರ್ಕೊಯ್ತಾರೆ ಅಂದ್ಬಿಟ್ಟು ಯಾವ ಥರ ಆಡ್ತಾಳೆ. ಮಮ್ಮಿ ರೆಡಿ ಆಯ್ತೈತೆ. ನಮ್ಮ ಅಕ್ಕ ರೆಡಿ ಆಗ್ಬಿಟ್ಟು ಬಂದು ಕೂತೈತೆ. ಗುಡ್ ಮಾರ್ನಿಂಗ್. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಮಾಡ್ತೀನಿ. ಈಗ ನಮ್ಮಮ್ಮ ಮದುವೆಗೆ ಹೋಗ್ತಾರಲ್ಲ ಅದಕ್ಕೆ ಚೌಟಗೆ ಬಿಟ್ಬಿಟ್ಟು ಬರ್ದ ಅಂದ್ಬಿಟ್ಟು ಹೋಯ್ತಿದ್ದೀನಿ. ನಮ್ಮ ಅಕ್ಕಂಗೆ ಓಡ್ಸೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ನಮ್ಮಮ್ಮನ ಬಿಟ್ಬಿಟ್ಟು ಬರಬೇಕು ಫ್ರೆಂಡ್ಸ್. ಪುಟ್ಟಮ್ಮಲಿ ಅಂತ ಹೆಂಗಾಳು ಹೇಳ್ತಾಳೆ. ಅಮ್ಮ ಬಾ ಬಲಿ ಲೇ ಇರು. ಈಗ ಅಮ್ಮ ಬತ್ತೈತೆ. ನಮ್ಮ ಅಕ್ಕ ಮೇಲೆ ಬರ್ತದೆ. ಬಿಟ್ಬಿಟ್ಟು ಬರಬೇಕು. ಏನು ಗೊತ್ತಾ, ಈಗ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ವಲ್ಲ, ಒಬ್ಬೊಬ್ರು ಮೈ ಮೇಲೆ ದೇವ್ರು ಬರುತ್ತಲ್ಲ ತಾಯಿದಿಗೆ, ಅವ್ರಿಗೆ ಎಲ್ಲ ನಂಬೋದಿಲ್ಲ. ಒಬ್ಬೊಬ್ಬರು ಸುಳ್ಳು ಹೇಳ್ತಾರೆ. ಒಂದೊಂದು ದೇವರು ನಿಜನೇ ಹೇಳುತ್ತೆ. ಎಲ್ಲ ದೇವರು ನಿಜನೇ ಹೇಳುತ್ತೆ, ಆದರೆ ಸ್ವಲ್ಪ ಹೇಳುತ್ತೆ. ಇನ್ನೆಲ್ಲ ಫುಲ್ಲು ಸತ್ಯ ಅಂತ ಅಂದ್ಕೊಳ್ಬಾರ್ದು. ನಂಬಬೇಕು, ಎಷ್ಟು ನಂಬಬೇಕು ಅಷ್ಟು ನಂಬಬೇಕು. ಮಾತ್ರ ನಾವೇನೇನು ಅಂದ್ಕೊಂಡು ಹೋಗಿದ್ವಿ ಕೇಳಿದ್ವಿ ಅದೆಲ್ಲ ನಮ್ಗೆ ಒಳ್ಳೇದಾಗಿದೆ. ಮಾತ್ರ ಇಲ್ಲಿ ನಮ್ಮ ಮಮ್ಮಿ ಆಗಲೇ 3-4 ಇಯರ್ಸಿಂದ ಹೋಗ್ತಿದ್ದಾರೆ. ನಾನೀಗ 1-2 ಮಂತ್ಸಿಂದ ಹೋಗ್ತಿದ್ದೀನಿ. ನನ್ನ ತಮ್ಮ ಮತ್ತು ನಾನು 2 ಸಲ ಹೋಗಿದ್ದೆ. ಈ ಸಲ ನಮ್ಮಮ್ಮ ಏನೇನು ಅಂದ್ಕೊಂಡು ಇದು ಮಾಡಿತ್ತು ಅದೆಲ್ಲ ಒಳ್ಳೇದಾಗೈತೆ. ನನಗೂ ಒಳ್ಳೇದಾಗೈತೆ. ಮಾತ್ರ ನನಗೂ ಎಲ್ರಿಗೂ ಒಳ್ಳೇದಾಗಲಿ. ನೀವು ಯಾರಾದರೂ ಆ ಥರ ಹೋಗ್ಬೇಕು ಅಂತ ಅಂದರೆ ಇಲ್ಲೇ ಕೇರ್ನಗರದಲ್ಲಿ ಚಾಮುಂಡೇಶ್ವರಿ, ಇದು ಕೇರ್ನಗರದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಾಲೂರ್ದು ಎಲ್ಲಿಗೆ ಹೋಗೋದು ಅಂತ ಕೇಳಿ ಅವ್ರು ಹೇಳ್ತಾರೆ. ಬಸ್ಸೇ ಹೋಗುತ್ತೆ. ಬಾಲೂರ್ಗೆ ಹೋಗ್ಬಿಟ್ಟು ಬಾಲೂರು ಕೊಪ್ಪಳಿಗೆ ಅಲ್ಲಿಂದ ಅಷ್ಟು ದೂರ ನಡಿಬೇಕು. ನಡೆದ್ಬಿಟ್ಟು ಅಲ್ಲಿ ಹೇಳ್ತಾರೆ ಚಾಮುಂಡೇಶ್ವರಿ ದೇವ್ರು ಎಲ್ಲಿ ಬರೋದು ಅಂತ.
ಎಲ್ರಿಗೂ ಒಳ್ಳೇದಾಗುತ್ತೆ ಮಾತ್ರ. ಹೋಗ್ಬಿಟ್ಟು ಬನ್ನಿ. ಮಳವಳ್ಳಿ, ಬೆಂಗಳೂರು, ಎಚ್ ಡಿ ಕೋಟೆಯಿಂದ ಎಲ್ಲ ಸೈಡಿಂದ ಬರ್ತಾರೆ. ಎಲ್ರಿಗೂ ಒಳ್ಳೇದಾಗೈತೆ. ಒಳ್ಳೇದಾಗಿ ಬಂದು ಹರಕೆ ಕಟ್ಕೊಂಡು ಅವ್ರು ಏನೇನು ಹರಕೆ ಕಟ್ಕೊಂಡಿರ್ತಾರೆ, ವಿಗ್ರಹ ಮಾಡಿಸ್ತೀನಿ ಅಂತ ಎಲ್ಲ ಸ್ಥಾಪನೆ ಎಲ್ಲನೂ ಮಾಡಿಸಿದ್ದಾರೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಲವ್ ಮನು ವ್ಲಾಗ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್. ಕೀಪ್ ಸಪೋರ್ಟಿಂಗ್.